ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನೀವು ಕಾಮೆಂಟಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತೀವಿ. ನಮ್ಮ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಮನೋಜ್ ರಾಮ್ ಅಂತ ಅವ್ರು ಏನು ಕೇಳ್ತಾರೆ ಅಂದರೆ, ಸರ್ ಯಾವುದಾದ್ರೂ ಒಳ್ಳೆಯ ಕಮ್ಮಿ ವೆಚ್ಚದಲ್ಲಿ DSLRನ ತಿಳಿಸಿ ಅಂತ ಹೇಳಿದ್ದಾರೆ. DSLR ಬಂದರೆ ಎರಡು ಮೇನ್ ಕಂಪ್ನಿಗಳಿದೆ, ಒಂದು ನಿಕಾನು ಮತ್ತು ಕೆನಾನ್. ಈ ರೀತಿ ತುಂಬ ಬೇರೆ ಬೇರೆ ಕಂಪ್ನಿಗಳು ಇದೆ, ಸೋನಿ ಇದೆ, ಪ್ಯಾರಾಸೋನಿಕ್ ಇದೆ. ಆದರೆ ನಾವು ಪ್ರಿಫರ್ ಮಾಡುವಂಥದ್ದು ನಿಕಾನ್ ಇಲ್ಲಾಂದರೆ ಕೆನಾನ್. ಇನ್ ಪ್ರಕಾರ ನಿಕಾನಲ್ಲಿ ಯಾವುದು ಬೇಸಿಕ್ಕು ನೀವು ಎಂಟ್ರಿ ಲೆವೆಲ್ DSLR ಗೆ ಬರ್ತಿಲ್ಲ ಅಂದ್ರೆ ನಿಕಾನ್ 3300 ಇದು ಕೇವಲ ಒಂದು 22 ಅಥವಾ 23 ಸಾವಿರಕ್ಕೆ ಸಿಗುತ್ತೆ ಅನ್ಸುತ್ತೆ. ನಾವು ನಿಕಾನ್ ಕಂಪ್ನಿಗೆ ಬಂದ್ರೆ ಅದನ್ನ ಪ್ರಿಫರ್ ಮಾಡ್ಬೋದು. ಇನ್ನು ಕೆನಾನ್ ಅಲ್ಲಿ 1200D ಅಂತ ಇದೆ, ಮತ್ತೆ 1300D ಇದೆ, ಅದು ಬೇಸಿಕ್. ಅದು ನೀವು ತಗೊಂಡ್ರೆ ಸಾಕು. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ನೀವು ವಿಡಿಯೋಗ್ರಫಿ ಮಾಡ್ತೀರಾ ಅಂದ್ರೆ 700D ಅಂತ ನಿಕಾನ್ ಕೆನಾನ್ದು 700D ಇದೆ, 600D 700D ಇದೆ. ಅದನ್ನ ನೀವು ಪ್ರಿಫರ್ ಮಾಡ್ಕೊಂಡು ನಿಮ್ಗೆ ಒಂದು 30-35 ಸಾವಿರದಲ್ಲಿ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು DSLR ತಗೊಳ್ಬೇಕಾದ್ರೆ ನೀವು ಇನ್ನೊಂದು ಏನು ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ, ನೀವು ಒಂದು ಕ್ಯಾಮ್ರಾ ತಗೊಂಡ್ಮೇಲೆ ಲೆನ್ಸ್ಗೆ ನೀವು ಜಾಸ್ತಿ ಫೋಕಸ್ ಕೊಡ್ಬೇಕಾಗುತ್ತೆ. ನೀವು ಕ್ಯಾಮ್ರಾನ ಬೇಸಿಕ್ ಕ್ಯಾಮ್ರಾ ತಗೊಂಡ್ರೆ ಸಾಕು. ನೀವು ಬಡ್ಜೆಟ್ ಇದೆಯಲ್ಲ ಅದನ್ನ ಲೆನ್ಸಿಗೆ ಹಾಕಿ, ನೀವು ಏನೇ ದುಡ್ಡಿದೆ ಅದನ್ನ ಲೆನ್ಸಿಗೆ ಖರ್ಚು ಮಾಡಿ. DSLR ಕ್ಯಾಮ್ರಾ ಬೇಸಿಕ್ ಇದ್ರೂ ನಡೆಯುತ್ತೆ. ಲೆನ್ಸು ತುಂಬಾ ಇಂಪಾರ್ಟೆಂಟ್ ಕ್ಯಾಮ್ರಾಗಿಂತ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನಾನು. ಕುಮಾರ್ ಗಂಧ ಅವ್ರು ಏನ್ ಕೇಳ್ತಾರೆ ಅಂದ್ರೆ, DTP ಆಂಗ್ಲ ಕನ್ನಡ DTP ನೆಟ್ ಬ್ರೌಸಿಂಗ್, ಮನೋರಂಜನೆ, ಕಚೇರಿ ಕೆಲಸಕ್ಕಾಗಿ ಹೆಚ್ಚು ಕಾರ್ಯಕ್ರಮ, ಈ ರೀತಿಯಾದಂಥ ಒಂದು ನಾರ್ಮಲ್ ಯೂಸ್ಗೋಸ್ಕರ ಒಂದು ಲ್ಯಾಪ್ಟಾಪ್ ಅನ್ನ ಅಂದ್ರೆ 25,000ದಿಂದ 30,000 ಒಂದು ಲ್ಯಾಪ್ಟಾಪ್ ಅನ್ನ ಕೇಳಿದ್ದಾರೆ. ನಿನ್ ಪ್ರಕಾರ ಯಾವುದು? ನಾವು ಮುಂಚೆನೂ ಹೇಳಿದೀವಿ ಇದು ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಪ್ರಶ್ನಿಸಿ. ನೀವು ಒಂದು ಲ್ಯಾಪ್ಟಾಪ್ ಕೊಳ್ತಾ ಇದ್ದೀರಾ ಅಂದ್ರೆ, ಅದು ಈಗಿನ ಕಾಲದಲ್ಲಿ ಕೊಳ್ತಾ ಇದ್ದೀರಾ ಅಂದ್ರೆ, ಆಲ್ವೇಸ್ ಗೋ ಫಾರ್ ಹೊಸ ಪ್ರೊಸೆಸರ್ ಯಾವ್ದಿರುತ್ತೆ ಆ ಪ್ರೊಸೆಸರ್ ಇರೋವಂತಹ ಲ್ಯಾಪ್ಟಾಪ್ ತಗೊಳ್ಳಿ. ಸೊ ಈಗಿರುವಂಥದ್ದು ಇಂಟೆಲ್ i7 ಪ್ರೊಸೆಸರ್, 7th ಜನರೇಷನ್ ಪ್ರೊಸೆಸರ್ಸ್. ಇಂಟೆಲ್ನಲ್ಲಿರುವಂಥ 7th ಜನರೇಷನ್ ಅಂದರೆ ಕೋರ್ i3 ಅಂತ ಬಂದ್ಬಿಟ್ಟು 7 ಅಂತ ಪ್ರೊಸೆಸರ್ ಹೆಸರು ಶುರುವಾಗುತ್ತೆ ನಿಮಗೆ. ಈಗ 6 ಅಂತ ಶುರುವಾದರೆ ಅದು 6th ಜನರೇಷನ್ ಪ್ರೊಸೆಸರ್, 7 ಅಂತ ಶುರುವಾದರೆ ಅದು 7th ಜನರೇಷನ್ ಪ್ರೊಸೆಸರ್. ಸೊ ನೀವು ಬಡ್ಜೆಟ್ಗಾದರೆ i3 ಮತ್ತು 7th ಜನರೇಷನ್ ಪ್ರೊಸೆಸರ್ ಇರುವಂಥ ಯಾವ್ದಾದ್ರು ಒಂದು ಒಳ್ಳೆ ಲ್ಯಾಪ್ಟಾಪ್, ಅದ್ರ ಜೊತೆ 4GB ಆಫ್ ರ್ಯಾಮ್ ಮಿನಿಮಮ್ ಇದ್ರೆ ಒಳ್ಳೆಯದು. ಬ್ರ್ಯಾಂಡ್ ನೀವು ಮಾಮೂಲಿ HP ಅಥವಾ ತುಂಬ ಇದೆ ಬ್ರ್ಯಾಂಡು, ಆ ಬ್ರ್ಯಾಂಡ್ ಮ್ಯಾಟರ್ ಆಗಲ್ಲ. ಕಾನ್ಫಿಗರೇಷನ್ ತುಂಬ ಚೆನ್ನಾಗಿರೋದನ್ನ ತಗೊಳ್ಳಿ ಅಷ್ಟೇ. ನೆಕ್ಸ್ಟು ಕಾಂತ್ ಅವ್ರು ಏನು ಕೇಳ್ತಾರೆ ಅಂದರೆ, ಕಾಂತ ಅಂತ ಅವ್ರ ಹೆಸರು ಏನು ಕೇಳ್ತಾರೆ ಅಂದರೆ, ಜಿಯೋ ಸಮ್ಮರ್ ಆಫರ್ ಏಪ್ರಿಲ್ 14ಕ್ಕೆ ಎಂಡ್ ಆಗ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ, ಇನ್ನೂ ಎಲ್ರಿಗೂ ಮೆಸೇಜ್ ಬರ್ತಾನೆ ಇದೆ. ಇವತ್ತೇ ಕೊನೆ ದಿನ, ಬೇಗ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಓಪನ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದಿರುತ್ತೆ, ಜಿಯೋದವ್ರದ್ದು ಬೇಗ ರಿಚಾರ್ಜ್ ಮಾಡಿಸ್ಕೊಳ್ಳಿ, ನಿಮಗೆ ಲಾಸ್ಟ್ ಚಾನ್ಸ್ ನಿಮಗೆ ಇದು ಅಂತ. 303 ರೂಪಾಯಿ ನೀವು ಮಾಡಿಸ್ಕೊಳ್ಳಿ, ಯಾವಾಗ ಬೇಕಾದರೂ. ಅದು ಒಟ್ಟಿಗೆ ಏಪ್ರಿಲ್ 15th ಒಂದು ಎಂಡು. ಅದ್ರ ಮುಂಚೆ ಏಪ್ರಿಲ್ 15th ಎಂಡ್ ಇರೋದು ನಿಮಗೆ ಪ್ರೈಮ್ ಮೆಂಬರ್ ಆಗೋದು. ಪ್ರೈಮ್ ಮೆಂಬರ್ ನೀವು 99 ರೂಪಾಯಿ ಕೊಟ್ಟು 15 ತನಕ ಆಗ್ಬೋದು. ಬಟ್ ಸಮ್ಮರ್ ಸ್ಪೆಷಲ್ ಆಫರ್ಗೆ ಎಕ್ಸಾಕ್ಟ್ ಡೇಟ್ ಬಂದು ಜಿಯೋ ಅವರು ಕೊಟ್ಟಿಲ್ಲ, ಮಾಡಿಲ್ಲ. ಮೇ ಬಿ ಈ 1-2 ದಿವಸ, ಮೇ ಬಿ ಇವತ್ತು ಲಾಸ್ಟ್ ಇರಬಹುದೇನೋ, ಬಟ್ ಮೆಸೇಜ್ ಅಂತೂ ಬರ್ತಾನೆ ಇದೆ. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡ್ಬೇಕು. ನೀವು ಈಗಲೇ ರೀಚಾರ್ಜ್ ಮಾಡಿಸ್ಕೊಳ್ಳಿ, ಯಾವಾಗ ಬೇಕಾದ್ರೂ ಅದು ಎಂಡ್ ಆಗ್ಬೋದು. ಮತ್ತೆ ಸುರಕ್ಷಿತಾ ಎಂ ಗೌಡ ಅವ್ರು ಏನು ಕೇಳ್ತಾರೆ ಅಂದರೆ, ಜಿಯೋ ಸಿಮ್ಮನ್ನ 3G ಫೋನಲ್ಲಿ ಯೂಸ್ ಮಾಡೋಕ್ಕೆ ಆಗುತ್ತಾ ಅಂತ ಕೇಳ್ತಾರೆ. ಮತ್ತೆ ಡಾಂಗಲ್ಗೆ ಕನೆಕ್ಟ್ ಮಾಡಿದಾಗ ಆಗುತ್ತಾ, ಮತ್ತೆ ಸ್ಯಾಮ್ಸಂಗ್ S7 ಪ್ರಶ್ನೆ ಕೇಳಿದ್ದಾರೆ ಅವರು. ಜಿಯೋ ಸಿಮ್ಮನ್ನ 3Gಲಿ ಯೂಸ್ ಮಾಡೋದು, ಜಿಯೋ ಸಿಮ್ ಫೋನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಡಿಯೋನು ಮಾಡಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬಟ್ ನೀವು ಕಂಪ್ಯಾಟಿಬಲ್ ಇರೋ 4G ಡಾಂಗಲ್ ತಗೊಂಡು ಇನ್ಸರ್ಟ್ ಮಾಡಿದ್ರೆ ಖಂಡಿತ ಜಿಯೋದು ಒಂದು ಡಾಂಗಲ್ ಬರುತ್ತೆ, ನೀವು ನೋಡಿರ್ಬೋದು. ಅದನ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ಆ ರೀತಿ ಯೂಸ್ ಮಾಡಬಹುದು ಹೊರತು ನೀವು 3G ಸಿಮ್ಮಿಗೆ 3G ಸಪೋರ್ಟ್ ಆಗುವಂಥ ಮೊಬೈಲ್ಗೆ ಒಂದು ಜಿಯೋ ಸಿಮ್ಮನ್ನು ಇನ್ಸರ್ಟ್ ಮಾಡೋದಕ್ಕಾಗಲ್ಲ. ಮತ್ತು ಮಧು ಆಚಾರ ಅವ್ನು ಕೇಳ್ತಂದ್ರೆ, ಓನ್ಲಿ ಬರೀ ಟೆಕ್ನಿಕಲ್ ವಿಷಯದ ಬಗ್ಗೆ ಮಾತ್ರನಾ ಇದು, ಅಥವಾ ಸಾಮಾನ್ಯ ವಿಷಯದ ಬಗ್ಗೆನೂ ಪ್ರಶ್ನೆಯನ್ನ ಕೇಳ್ಬೋದಾ ಅಂತ ಕೇಳ್ತಿದ್ದಾರೆ. ನಾವು ಇದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸೈನ್ಸ್ ಬಗ್ಗೆ ವಿಡಿಯೋನ ಮಾಡಿದ್ವಿ ನಾವು. ಅದಕ್ಕೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಬಂತು. ಏನು ಅಂದ್ರೆ, ತುಂಬಾ ಜನ ಅಷ್ಟೊಂದು ಇಷ್ಟಪಟ್ಟರು ಕೆಲವು ಜನ, ಕೆಲವು ಜನಕ್ಕೆ ಹೇಗಾಯ್ತು ಅಂದ್ರೆ, ನಮ್ದು ಟೆಕ್ನಿಕಲ್ ಚಾನಲ್, ಅದ್ರ ಮಧ್ಯೆ ಸೈನ್ಸ್ ವಿಷಯದಂದ್ರೆ ಅವ್ರಿಗೆ ಒಂಥರ ಕನ್ಫ್ಯೂಷನ್ ಆಗ್ಬೋದು ಅಂತ ನಮಗೂ ಅನ್ನಿಸ್ತು ಹಾಗೇನೆ. ಅದರಿಂದ ಅದಕ್ಕೋಸ್ಕರನೇ ಒಂದು ಬೇರೆ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ, ಸೈನ್ಸ್ ವಿಷಯಕ್ಕೋಸ್ಕರನೇ ಒಂದು ಬೇರೆ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ. ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ ಅದನ್ನು, ಯಾವಾಗ ಮಾಡ್ತೀನಿ, ಯಾವ ರೀತಿ ಅದನ್ನು. ಅದಕ್ಕೂ ನಿಮ್ಮ ಸಪೋರ್ಟನ್ನು ಇದೇ ರೀತಿ ಕೊಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು. ಶ್ರೀಕಾಂತ್ ಕೃಷ್ಣ ಅವ್ರು ಏನು ಕೇಳ್ತಾರೆ ಅಂದರೆ, ಗೂಗಲ್ ಫೋಟೋ ಆ್ಯಪ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಅವರು ಖಂಡಿತ ಮಾಡ್ತೀವಿ, ಒಂದು ಗೂಗಲ್ ಫೋಟೋಸ್ ಆ್ಯಪ್ ತುಂಬ ಇರೋದು ಒಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ, ಅದರಲ್ಲಿ ನಿಮಗೆ
ಕ್ಲೌಡ್ ಬ್ಯಾಕಪ್ ಅಂತ ಸಿಗುತ್ತೆ ಗೂಗಲಲ್ಲಿ. ಅಂದರೆ ಆಟೋಮೆಟಿಕ್ಕಾಗಿ ನೀವು ಕ್ಲೌಡ್ ಬ್ಯಾಕಪ್ ಸೆಟ್ ಮಾಡಿದರೆ ನೀವು ಏನೇ ತೆಗೆದಂಥ ಫೋಟೋಗಳು ನಿಮ್ಮ ಗೂಗಲ್ ಅಕೌಂಟಿಗೆ ಲಿಂಕ್ ಆಗಿ ಆನ್ಲೈನಲ್ಲಿ ಬ್ಯಾಕಪ್ ಆಗಿದೆ. ಸೊ ನಿಮಗೆ ಅಕಸ್ಮಾತ್ ಏನಾದ್ರು ಒಂದು ಕರಪ್ಟ್ ಆಗಿ ಡಿಲೀಟ್ ಆದ್ರೂ ಸೊ ಅದರಿಂದ ರಿಟ್ರೀವ್ ಮಾಡ್ಬೋದು. ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಜಿಯೋ ಮನಿ ಆ್ಯಪಲ್ಲಿ ಪ್ರವೀಣ್ ಅವ್ರು ಕೇಳ್ತಾರೆ ಇದನ್ನು, ಜಿಯೋ ಮನಿ ಆ್ಯಪಲ್ಲಿ SBI ನೆಟ್ ಬ್ಯಾಂಕಿಂಗ್ ಮೂಲಕ ಜಿಯೋ ಮನಿಗೆ ಮನಿಯನ್ನು ಆ್ಯಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಹೌದು, ಆ SBI ಅವರು ಆ ಒಂದು ಜಿಯೋ ಮನಿ ಆ್ಯಪ್ಗೆ ಏನು ಸಪೋರ್ಟನ್ನು ಕೊಟ್ಟಿಲ್ಲ. ಕೊಡ್ಬೋದೇನೋ ಫ್ಯೂಚರಲ್ಲಿ, ಬಟ್ ಅದ್ರ ಬಗ್ಗೆ ಒಂದು ಅಷ್ಟು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಕೊಡ್ತಾರೆ ಫ್ಯೂಚರ್, ಎಲ್ಲ ಒಂದು ಬ್ಯಾಂಕಿಗೆ ಒಂದು ಸಪೋರ್ಟ್ ಕೊಡ್ತಾರೆ. ಜಿಯೋ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡ್ತಾರೆ, ಆದ ಕಾರಣ ಅದಕ್ಕೆ ಸಪೋರ್ಟ್ ಸಿಗುತ್ತೆ. ನೀವು ತಲೆಗೆಡ್ಸ್ಕೊಂಬಿಡಿ, ಫ್ಯೂಚರಲ್ಲಿ ಸಿಗುತ್ತೆ. ನೆಕ್ಸ್ಟು ಶಿವಾನಂದ್ ಅವ್ರು ಏನು ಕೇಳ್ತಾರೆ ಅಂದರೆ, ಜಿಯೋ 3G ಸಿಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ನಿಜನಾ ಇದು ಅಂತ? ಯಾವುದೇ ಕಾರಣಕ್ಕೂ ಜಿಯೋ 3G ಸಿಮ್ ಬರಲ್ಲ. ಏನಕ್ಕೆ ಅಂದ್ರೆ ಅವ್ರದ್ದು ನೆಟ್ವರ್ಕ್ ಬಂದು 4G ಸಿಮ್ ಆಲ್ ಓವರ್ ದ ಇಂಡಿಯಾ ಅವ್ರು ತಗೊಂಡಿರೋದು ರೈಟ್ಸ್ ಅನ್ನ ಬರೀ 4G ನೆಟ್ವರ್ಕ್ಗೆ. ಅದರಿಂದ 3G ಯಾವುದೇ ಕಾರಣಕ್ಕೂ ಬರಲ್ಲ, ತಲೆಗೆಡ್ಸ್ಕೊಂಡ್ಬಿಡಿ ಅದ್ರ ಬಗ್ಗೆ. ಮೋಹನ್ ಕುಮಾರ್ ಅವ್ನು ಕೇಳ್ತಾನಂತೆ, ಜಿಯೋ DTH ಇಂಡಿಯಾಗೆ ಬರ್ತಾ ಇದೆಯಾ ಅಂತ ಕೇಳಿದ್ರೆ, ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋನೇ ಮಾಡ್ಬೋದಿತ್ತು. ನಾವು ಜಿಯೋ ಬಗ್ಗೆ ನಮಗೂ ವಿಡಿಯೋ ಮಾಡಿ ಬೇಜಾರಾಗ್ಬಿಟ್ಟಿದೆ ನಮಗೆ. ಏನಾದರೂ ಒಂದು ಫ್ಲಾಶ್ ನ್ಯೂಸ್ ತರ್ತಾನೆ ಇರ್ತಾರೆ, ಜಿಯೋ DTH ಬರ್ತಾ ಇದೆ, ಅದ್ರ ಬಗ್ಗೆ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಇನ್ನು. ಬಟ್ DTH ಇವನ್ ಜಿಯೋ DTH ಮತ್ತೆ ಬ್ರಾಡ್ಬ್ಯಾಂಡ್ ಕೂಡ ಬರ್ತಾ ಇದೆ. ಯಾವಾಗ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಇನ್ನು. ಅದು ಅಫಿಷಿಯಲ್ ಅನೌನ್ಸ್ ಮಾಡ್ಬೇಕು ಅವರೇನೆ. ಅದ್ರ ಫೋಟೋಸ್ ಎಲ್ಲ ಲೀಕ್ ಆಗಿರುತ್ತೆ, ನೀವು ನೋಡ್ಬೋದು. ರಿಮೋಟ್ ಆಗಿರ್ಬೋದು ಅಥವಾ ಜಿಯೋ DTH ಇಂದು ಫೋಟೋಸ್ ತುಂಬ ಲೀಕ್ ಆಗಿದೆ, ನೀವು ನೋಡಿರ್ತೀರ. ಅದನ್ನ ಬರ್ತಾ ಇದೆ, ಸದ್ಯದಲ್ಲೇ ಬರ್ತಾ ಇದೆ. ಯಾವ ಬರುತ್ತೆ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟು ಲಾಸ್ಟ್ ಕ್ವಶನು, ಆದರ್ಶ್ ಕೇನ್ ಅವ್ರು ಏನು ಕೇಳ್ತಾರೆ ಅಂದರೆ, ರೆಡ್ಮಿ ಪರ್ಚೇಸ್ಗೆ ಫ್ಲ್ಯಾಶ್ ಸೇಲ್ ಇರುತ್ತಲ್ಲ, ಅದಕ್ಕೆ ಏನಾದ್ರು ಟಿಪ್ಸ್ ಕೊಡ್ತೀರಾ ಅಂತ ಕೇಳ್ತಾರೆ. ನಾವು ಒಂದು ಟಿಪ್ಸ್ ಕೊಡೋದೇನು ಅಂದರೆ, ಬೈ ಹಟ್ಕೆ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ಕಂಪ್ಯೂಟರ್ ಅವ್ರಿಗೆ ಮಾತ್ರ. ಕಂಪ್ಯೂಟರಲ್ಲಿ ತಗೊಂಡ್ರೆ ಕ್ರೋಮ್ ಅಥವಾ ನೀವು ಫೈರ್ಫಾಕ್ಸ್ ಬ್ರೌಸರ್ ಯೂಸ್ ಮಾಡ್ತಾ ಇದ್ರೆ ಬೈ ಹಟ್ಕೆ ಎಕ್ಸ್ಟೆನ್ಷನ್ ಅಂತ ಒಂದು ಬರುತ್ತೆ. ಬೈ ಹಟ್ಕೆ, ಅದಕ್ಕೆ ಲಿಂಕ್ ಕೊಡ್ತೀನಿ ಬೇಕಾದ್ರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ. ಆ ಎಕ್ಸ್ಟೆನ್ಷನ್ ಹಾಕೊಂಡ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಕಂಪ್ಯೂಟರ್ನಲ್ಲಿರುವಂಥ ಟೈಮು ಮತ್ತು ಫ್ಲಿಪ್ಕಾರ್ಟಲ್ಲಿ ಅವ್ರದ್ದು ಫ್ಲ್ಯಾಶ್ ಏನಾಗುತ್ತಲ್ಲ, ಆ ಒಂದು ಟೈಮನ್ನು ಸಿಂಕ್ ಮಾಡುತ್ತೆ. ಅದರಿಂದ ನಿಮಗೆ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಬಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಿಗುವಂಥ. ಬಟ್ ಈಗ ಕೆಲವೊಂದು ನಾನು ಕೇಳ್ಪಟ್ಟಿದ್ದೀನಿ ಈ ತರ ಮಾಡ್ತಾ ಇದಾರೆ ಅಂತ. ಸ್ಕ್ರಿಪ್ಟ್ಗಳಂತಾರೆ ಅದಕ್ಕೆ, ಆ ಸ್ಕ್ರಿಪ್ಟ್ಗಳನ್ನ ಬ್ಯಾನ್ ಮಾಡಿದ್ದಾರೆ ಅಂತ. ಬಟ್ ಒಂದ್ಸಲಿ ಟ್ರೈ ಮಾಡೋದ್ರಲ್ಲಿ ನೀವು ಟ್ರೈ ಮಾಡಿ ಒಂದ್ಸಲಿ. ನಾವು ಮುಂಚೆ ಎಲ್ಲ ಈ ರೆಡ್ಮಿ 1S ಸ್ಟಾರ್ಟಿಂಗ್ ಹಾಗೆ ಮಾಡಿದ್ದು. ಟ್ರೈ ಮಾಡಿ ನೋಡಿ, ನಿಮಗೆ ಸಿಗ್ಬೋದು. ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮಗೆ ಇದೇ ರೀತಿ ಬೇರೆ ಬೇರೆ ಕ್ವಶನ್ ಇದ್ದರೆ ನಾವು ಫೇಸ್ಬುಕ್ಕಲ್ಲಿ ನೆಕ್ಸ್ಟ್ ಇದೇ ರೀತಿ ಒಂದು ಪೋಸ್ಟನ್ನು ಹಾಕ್ತೀವಿ, ಅದಕ್ಕೆ ನೀವು ಕಾಮೆಂಟ್ ಮಾಡಿ. ಆ ಒಂದು ಕಾಮೆಂಟ್ಗಳನ್ನ ತೊಗೊಂಡು ನಾವು ನಿಮಗೆ ಆನ್ಸರನ್ನು ಮಾಡ್ತೀವಿ. ನಿಮ್ಮ ಹತ್ರ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.